ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಯೋಬನ ಗ್ರಂಥದಿಂದ ಅಧ್ಯಯನ ಮಾಡಿಕೊಳ್ಳೋಣ. ಯೋಬ ಅಂತ ಹೇಳಿದರೆ ಹಗೆಯುಳ್ಳವನು ಅಥವಾ ಹಗೆ ಎಂಬುದಾಗಿ ಹೇಟ್ರೆಡ್, ದ್ವೇಷಿಸಲ್ಪಟ್ಟವನು, ಹಗೆ ಮಾಡಲ್ಪಟ್ಟವನು ಅಥವಾ ವೈರಿ, ಎನಿಮೀಟ್, ಟು ಬಿ ಎನ್ ಎನಿಮಿ ಅಂದರೆ ವೈರಿಯಾಗಿರುವವನು, ಈ ರೀತಿಯಾಗಿ ಅರ್ಥ ಕೊಡ್ತದೆ. ಅಥವಾ ಇನ್ನೊಂದು ಅರ್ಥ ಏನಂದರೆ ಹಿಂಸೆಗೆ ಒಳಗಾದವನು, ಪರ್ಸಿಕ್ಯೂಟೆಡ್, ದ ಒನ್ ಹೂ ಈಸ್ ಪರ್ಸಿಕ್ಯೂಟೆಡ್ ಅಂದರೆ ಹಿಂಸೆಗೆ ಒಳಗಾದವನೆಂಬುದಾಗಿ ಯೋಬನ ಹೆಸರಿನ ಅರ್ಥ. ಯೋಬನ ಗ್ರಂಥದಲ್ಲಿ ಸುಮಾರು 7 ಪ್ರಸಂಗಿಗಳಿದ್ದಾರೆ. ತುಂಬ ಪ್ರಸಂಗ ಇದರಲ್ಲಿ ಇದೆ. ಯಾಕಂತೇಳಿದರೆ, ಒಂದು, ದೇವರು ದೊಡ್ಡ ಪ್ರಸಂಗಿ, ದೇವರು ಒಳ್ಳೆಯ ಸಂದೇಶವನ್ನು ಇದರಲ್ಲಿ ಕೊಡುವಾತನಾಗಿದ್ದಾನೆ. ಕೊನೆಯಲ್ಲಿ ನಾವು ನೋಡಲಿಕ್ಕಿದ್ದೇವೆ. ಅನಂತರ ಸೈತಾನನು ಕೂಡ ಇನ್ನೊಬ್ಬ ಪ್ರಸಂಗಿಯಾಗಿ ನಾವು ನೋಡ್ತೀವಿ. ಯಾಕಂದರೆ ದೇವರಿಗೆ ಕೆಲವು ಮಾತನ್ನು ಹೇಳ್ತಾನೆ. ನೀನು ಅವನಿಗೆ ಯೋಬನನ್ನು ಕಾಪಾಡಿದ್ದಿ, ಲಾಭವಿಲ್ಲದೆ ಅವನು ನಿನ್ನ ಮೇಲೆ ಭಕ್ತಿ ಇಡ್ತಾನೆ, ನೀನು ಹೀಗೆ ಮಾಡು, ಹಾಗೆ ಮಾಡು, ಈ ರೀತಿಯಾಗಿ ಮಾಡು ಎಂಬುದಾಗಿ ಸೈತಾನನು ಕೂಡ 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ ಕೆಲವು ಮಾತುಗಳನ್ನು ಚರ್ಮಕ್ಕೆ ಚರ್ಮ, ನೋಡ್ರಿ ಎಂಥ ಒಂದು ಹೇಳಿಕೆಗಳನ್ನೆಲ್ಲ ಹೇಳುವವನಾಗಿದ್ದಾನೆ. ಈ ಯೋಬನು ನಿನ್ನ ದೂಷಿಸ್ತಾನೆ ಎಂಬುದಾಗಿ ಕೂಡ ಸೈತಾನನು ಹೇಳ್ತಾನೆ. ಆ ರೀತಿಯಾಗಿ ಯೋಬನು ಮಾಡೋದಿಲ್ಲ. ಆದರೂ ಕೂಡ ಒಬ್ಬ ಮನುಷ್ಯನು ತನ್ನ ಜೀವಕ್ಕಾಗಿ, ತನ್ನ ಪ್ರಾಣಕ್ಕಾಗಿ ಸರ್ವಸ್ವವನ್ನು ಕೊಡ್ತಾನೆ ಎಂಬುದಾಗಿ ಹೇಳ್ತಾನೆ ಸೈತಾನು. ನಿಜನೇ, ಅದು ಒಂದು ರೀತಿಯಿಂದ ನಿಜವಾದ ಮಾತೆ, ದೊಡ್ಡ ಮಾತದು. ದೇವರಿಂದನೇ ಅವನು ಕಲ್ತಿರಬೇಕಾದನ್ನು ಆ ರೀತಿಯಾಗಿ ಹೇಳ್ತಿದ್ದಾನೆ. ದೇವರೊಬ್ಬ ಪ್ರಸಂಗಿ, ಸೈತಾನೊಬ್ಬ ಪ್ರಸಂಗಿ, ಯೋಬನೊಬ್ಬ ಪ್ರಸಂಗಿ. ಆನಂತರ ಅವನ ಸ್ನೇಹಿತರು, 4 ಜನರು ಸ್ನೇಹಿತರು. ಒಬ್ಬ ಸ್ನೇಹಿತನು ಎಲಿಫಾಜನು, ಇನ್ನೊಬ್ಬ ಸ್ನೇಹಿತನು ಯೋಬನ ಸ್ನೇಹಿತರಲ್ಲಿ ಅವನ ಹೆಸರು ಬಿಲ್ದಾದನು, ಇನ್ನೊಬ್ಬ ಸ್ನೇಹಿತನು ಛೋಫರನು. ಈ 3 ಸ್ನೇಹಿತರ ಅಲ್ಲದೆ 32ನೇ ಅಧ್ಯಾಯದಿಂದ 37ನೇ ಅಧ್ಯಾಯದವರೆಗೆ ಇನ್ನೊಬ್ಬ ಸ್ನೇಹಿತನು, 4ನೇ ಸ್ನೇಹಿತನು ಬರ್ತಾನೆ. ಅವನ ಹೆಸರು ಎಲಿಹು ಅಂತ ಹೇಳಿಬಿಟ್ಟು. ಈ ರೀತಿಯಾಗಿ 7 ಪ್ರಸಂಗಿಗಳ ಒಂದು ಪುಸ್ತಕ ಈ ಯೋಬನ ಪುಸ್ತಕ. ಸರಿ, ಈಗ ನಾವು ಯೋಬನ ಗ್ರಂಥದಲ್ಲಿ 10ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಈ 10ನೇ ಅಧ್ಯಾಯದ ಹಿನ್ನೆಲೆ ಏನಂತ ಹೇಳಿದರೆ, ಈಗಾಗಲೇ ಯೋಬನು ಒಂದು ಸಂದೇಶ ಕೊಟ್ಟಿರ್ತಾನೆ, ಮಾತಾಡಿರ್ತಾನೆ. ಆ ಮಾತಿಗೆ ಪ್ರತಿಕ್ರಿಯೆಯಾಗಿ ಅವನ ಸ್ನೇಹಿತನಾದ ಎಲಿಫಾಜನು ಮಾತಾಡ್ತಾನೆ. ಮಾತಾಡಿದ ಮೇಲೆ ಯೋಬನು ಅದಕ್ಕೆ ಪ್ರತಿ ಉತ್ತರ ನೀಡ್ತಾನೆ. ಅದಾದ ನಂತರ 2ನೇ ಸ್ನೇಹಿತನಾದ ಬಿಲ್ದಾದನು ಮಾತಾಡ್ತಾನೆ. ಬಿಲ್ದಾದನು 8ನೇ ಅಧ್ಯಾಯದಲ್ಲಿ ಕೇಳಿದ ಪ್ರಶ್ನೆಗೆ, ಮಾತಾಡಿದ ಮಾತಿಗೆ ಪ್ರತಿಕ್ರಿಯೆಯಾಗಿ 9 ಮತ್ತು 10 ಅಧ್ಯಾಯಗಳಲ್ಲಿ ಯೋಬನು ತನ್ನ ಪ್ರತಿಕ್ರಿಯೆಯನ್ನು, ತನ್ನ ಅನಿಸಿಕೆಯನ್ನು, ತನ್ನ ಅಭಿಪ್ರಾಯವನ್ನು, ತನ್ನ ಪ್ರವಾದನೆಯನ್ನು ಕೂಡ ಅಂತ ಹೇಳ್ಬೋದು. ಇಬ್ಬರೂ ಕೂಡ, ಈ 4 ಜನರು ಕೂಡ ಒಂದು ರೀತಿಯಿಂದ ಪ್ರವಾದಿಗಳು ಇದ್ದ ಹಾಗೆ ಇದ್ದಾರೆ. ಹೌದು. 10ನೇ ಅಧ್ಯಾಯಕ್ಕೆ ನಾವು ಬಂದಾಗ 9ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳಬೇಕು. ಅದೇನಂತ ಹೇಳಿದರೆ, 9:33ರಲ್ಲಿ, ನಮ್ಮಿಬ್ಬರ ಮೇಲೆ ಕೈ ಇಡುವವನಾಗಿಯೂ ಮಧ್ಯಸ್ಥನಾಗಿಯೂ ಇರುವ ನ್ಯಾಯಾಧಿಪತಿಯು ಯಾರೂ ಇಲ್ಲ. ನ್ಯಾಯಾಧಿಪತಿ ಇಲ್ಲ, ಮಧ್ಯಸ್ಥನೂ ಇಲ್ಲ ಎಂಬುದಾಗಿ ಯೋಬನು ಹೇಳ್ತಾನೆ. ಯಾಕಂದರೆ ಯೋಬನಿಗೆ ಅಂದು ಮಧ್ಯಸ್ಥನೂ ಇಲ್ಲ. ಆದರೆ 1ನೇ ತಿಮೋತಿಯಲ್ಲಿ ನಾವು ನೋಡುವಾಗ, ತಿಮೋತಿಯನಿಗೆ ಬರೆದ 1ನೇ ಪತ್ರಿಕೆಯಲ್ಲಿ ಬರೆದಿರುವಂಥ ಒಂದು ಮಾತು ಭಾಳ ಚೆನ್ನಾಗಿದೆ. ಅದು ಯಾಕಂತ ಹೇಳಿದರೆ,
ನಾವು ನೆನಪಿಟ್ಕೊಳ್ತಕ್ಕಂಥ ಒಂದು ವಾಕ್ಯ 1 ತಿಮೋಥಿ 2ನೇ ಅಧ್ಯಾಯ ಮತ್ತು 5ನೇ ವಚನದಲ್ಲಿ ಈ ರೀತಿಯಾಗಿ ಒಂದು ಮಾತಿದೆ. ಅದೇನೆಂದರೆ, ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ. ಅದು ಯಾರೆಂಬುದಾಗಿ ನೋಡುವಾಗ ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೇ. ಹಾಗಾದರೆ ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಯೇಸು ಕ್ರಿಸ್ತನಿದ್ದಾನೆಂಬಂಥ ಸತ್ಯ ಹೊಸ ಒಡಂಬಡಿಕೆಯಲ್ಲಿ ತಿಮೋಥಿಯನಿಗೆ ಬರೆದ 1ನೇ ಪತ್ರಿಕೆಯಲ್ಲಿ ನಮಗೆ ಗೊತ್ತಾಗಿದೆ. ಆದರೆ ಯೋಬನಿಗೆ ತಿಮೋಥಿಯನ ಪತ್ರಿಕೆ ಇರಲಿಲ್ಲ, ಹೊಸ ಒಡಂಬಡಿಕೆ ಇರಲಿಲ್ಲ, ಕೀರ್ತನೆ ಇರಲಿಲ್ಲ, ಆದಿಕಾಂಡ ಸಹ ಇರಲಿಲ್ಲ, ಮೋಶೆ ಗ್ರಂಥಗಳು ಕೂಡ ಇರಲಿಲ್ಲ. ಯಾಕಂದರೆ ಮೋಶೆ ಗ್ರಂಥ ಆದಿಕಾಂಡದಿಂದ ಧರ್ಮೋಪದೇಶ ಕಾಂಡದವರೆಗೆ ಇರುವಂಥ ಪುಸ್ತಕಗಳು ಬರೆಯೋದಕ್ಕೆ ಮುಂಚಿತವಾಗಿ ಬರೆಯಲ್ಪಟ್ಟಂಥ ಪುಸ್ತಕ ಯೋಬನ ಗ್ರಂಥವಾಗಿರುವುದರಿಂದ ಅಂಥ ಸೌಲಭ್ಯ ನಮಗಿರುವಂಥದ್ದು ಅವನಿಗಿರಲಿಲ್ಲ. ಆದರೂ ಕೂಡ ಅವನು ಮಧ್ಯಸ್ಥನಾಗಿಯೂ ನ್ಯಾಯಾಧಿಪತಿಯಾಗಿ ಯಾರೂ ಇಲ್ಲ ಎಂಬುದಾಗಿ ಹೇಳ್ತಾನೆ. ಆನಂತರ ನಾವು ಮುಂದೆ 10ನೇ ಅಧ್ಯಾಯದಲ್ಲಿ ಯೋಬನ ಗ್ರಂಥದಲ್ಲಿ ಯೋಬನು ಮುಂದುವರಿಸ್ತಾ ಇದ್ದಾನೆ. ಯಾಕಂದರೆ ಬಿಲ್ದಾದನು 8ನೇ ಅಧ್ಯಾಯ ಚಿಕ್ಕದಾಗಿ ಮಾತಾಡಿ ನಿಲ್ಲಿಸ್ಬಿಟ್ಟ. ಆದರೆ ಯೋಬನು ತನ್ನ ಮನಸ್ಸಿನಲ್ಲಿರೋದೆಲ್ಲ ಹೇಳ್ಕೊಳ್ಬೇಕಲ್ಲ, 9, 10 ಅಧ್ಯಾಯಗಳಲ್ಲಿ ಉತ್ತರ ಕೊಡ್ತಿದ್ದಾನೆ. ಯೋಬನು ಮುಂದುವರಿಸ್ತಾ ಇದ್ದಾನೆ, ನನ್ನ ಜೀವವೇ ನನಗೆ ಬೇಸರವಾಗಿದೆ ಅಂತ. ಸ್ವಲ್ಪ ಏರುಪೇರು ಯೋಬನ ಜೀವನದಲ್ಲಿ ಇರುವಂಥದ್ದನ್ನು ನಾವು ಗಮನಿಸ್ತೇವೆ. ಯಾಕಂತೇಳಿದರೆ ಯೋಬನು ಬಂದು ಹಳೆ ಒಡಂಬಡಿಕೆಯಲ್ಲಿ ಇದ್ದಂಥ ಭಕ್ತನಾಗಿದ್ದನು. ಹಳೆ ಒಡಂಬಡಿಕೆಯ ಅನುಕೂಲತೆಗಳು ಧರ್ಮಶಾಸ್ತ್ರವು ಅವನಿಗೆ ಸಿಕ್ಕಿರಲಿಲ್ಲ. ಆದರೂ ಕೂಡ ತನ್ನ ಒಂದು ತಿಳುವಳಿಕೆ, ತನಗೆ ಆದ ಪ್ರಕಟಣೆ, ಅದರಲ್ಲಿ ಅವನು ಯಥಾರ್ಥನಾಗಿದ್ದನು. ಮತ್ತೆ 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 ನಾವು ತಿಳಿಯತಕ್ಕಂಥ ಒಂದು ವಿಷಯ ಏನಂತ ಹೇಳಿದರೆ, 2ನೇ ಅಧ್ಯಾಯ 3ನೇ ವಚನದಲ್ಲಿ ದೇವರು ಸೈತಾನನಿಗೆ ಯೋಬನ ಬಗ್ಗೆ ಹೇಳುವಾಗ ಅವನು ಯಥಾರ್ಥ ಚಿತ್ತನು ಎಂಬುದಾಗಿ ಹೇಳ್ತಾನೆ. ಮತ್ತು ಕಾರಣವಿಲ್ಲದೆ ನಾಶ ಮಾಡುವುದಕ್ಕೆ ನೀನು ನನ್ನನ್ನು ಪ್ರೇರಿಸಿದರೂ ಅವನು ತನ್ನ ಯಥಾರ್ಥತ್ವವನ್ನು ಬಿಡಲಿಲ್ಲ ಅಂತ 2ನೇ ಸಾರಿ ದೇವರು ಆ ಯಥಾರ್ಥತ್ವವನ್ನು ಹೇಳ್ತಾನೆ. ಅದೇ ರೀತಿಯಾಗಿ ಅವನ ಹೆಂಡತಿ ಕೂಡ ಇನ್ನೂ ಯಥಾರ್ಥತ್ವವನ್ನು ನೀನು ಬಿಡ್ತಾ ಇಲ್ಲ ಅಲ್ವಾ ಎಂಬುದಾಗಿ ಹೇಳುವ ವ್ಯಕ್ತಿಯಾಗಿದ್ದಾಳೆ. ಆದ ಕಾರಣ ಅವನು ಯಥಾರ್ಥನಾಗಿ ಈ 1ನೇ ವಚನದಲ್ಲಿ ಒಂದು ಮಾತು ನೋಡ್ರಿ ಹೇಗಿದೆ. 10:1 ಯೋಬ, ಎದೆ ಬಿಚ್ಚಿ ಮೊರೆ ಇಡುವೆನು, ಎದೆ ಬಿಚ್ಚಿ ಮೊರೆ ಇಡುವೆನು. ಯಥಾರ್ಥ ವ್ಯಕ್ತಿ ಹಾಗೆ ಮಾಡೋದು. ಮನೋವ್ಯಥೆಯಿಂದ ನುಡಿಯುವೆನು. ಇದು ದೇವರಿಗೆ ಅರ್ಥ ಆಯಿತು, ಯೋಬನಿಗೂ ಅರ್ಥ ಆಯಿತು, ದೇವರಿಗೆ ಖಂಡಿತವಾಗಿ ಅರ್ಥ ಆಯಿತು, ಬಹುಶಃ ಸೈತಾನಿಗೂ ಅರ್ಥ ಆಯಿತು. ಆದರೆ ಯೋಬನ ಸ್ನೇಹಿತರು 3 ಇದ್ರಲ್ಲ, 3 ಪ್ಲಸ್ ಆಮೇಲೆ ಇನ್ನೊಬ್ಬನು ಬರ್ತಾನೆ, 4 ಸ್ನೇಹಿತರಿಗೆ ಅಷ್ಟೇನು ಅರ್ಥ ಆಗಲಿಲ್ಲ ಅವ್ರಿಗೆ. ಯಾಕಂದರೆ ಬರೀ ಮಾತು ಕೇಳಿಸ್ಕೊಂಡ್ರು, ಆದರೆ ಆತ್ಮವನ್ನು ಅವರು ವಿವೇಚಿಸಲಿಲ್ಲ. ಯಾರಾದರೂ ಮಾತಾಡಿರೋ ಬರೀ ಮಾತು ನಾವು ಕೇಳಿಸ್ಕೊಳ್ತೇವೆ ಕಿವಿಯಿಂದ, ಆದರೆ ಅವರ ಆತ್ಮವನ್ನು ವಿವೇಚಿಸಬೇಕು. ಈ ಬಗ್ಗೆ ಒಂದು ವಾಕ್ಯ ಕೊರಿಂಥ ಪತ್ರಿಕೆಯಲ್ಲಿ ಇದೆ. ಅದನ್ನು ಈ ಸಂದರ್ಭದಲ್ಲಿ ನನಗೆ ಓದುವುದು ಒಳ್ಳೆಯದಂತ ನನಗೆ ಅನ್ನಿಸ್ತಾ ಇದೆ. ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು. 1ನೇ ಕೊರಿಂಥ ಪತ್ರಿಕೆಯಲ್ಲಿ ಸಭೆಯಲ್ಲಿ ಇರುವಂಥ ವಿಷಯದ ಬಗ್ಗೆ ಮಾತನಾಡುವಾಗ ಇಲ್ಲಿ ಏನಂತ ಹೇಳಲಾಗಿದೆ, ಪ್ರವಾದನೆ ಬಗ್ಗೆ, ಬೇರೆ ಬೇರೆ ವಿಷಯದ ಬಗ್ಗೆ ಮಾತನಾಡುವಾಗ ವಿವೇಚನೆಯಿಂದ ಮಾತಾಡಬೇಕು ಎಂಬ ವಿಷಯದಲ್ಲಿ ಒಂದು ಮಾತಿದೆ. ಅದನ್ನು ನಾನು ನಿಮಗೋಸ್ಕರವಾಗಿ ಓದ್ತೇನೆ. 34ನೇ ವಚನದಲ್ಲಿ, 35ನೇ ವಚನದಲ್ಲಿ ಪ್ರವಾದನೆಯ ವಿಷಯದಲ್ಲಿ
ಮತ್ತು ಸಭೆಯಲ್ಲಿ ಯಾವ ರೀತಿಯಾಗಿ ದೇವಜನರು ಇರಬೇಕೆಂಬ ವಿಷಯದಲ್ಲಿ ಹೇಳುವಾಗ 29ನೇ ವಚನ ಗಮನಿಸೋಣ. ಪ್ರವಾದಿಗಳು ಇಬ್ಬರಾಗಲಿ ಮೂವರಾಗಲಿ ಮಾತಾಡಲಿ. ಆಮೇಲೆ ಏನಿದೆ, 1 ಕೊರಿಂಥ 14:29ನೇ ವಚನ, ಮಿಕ್ಕಾದವರು ಉಳಿದಂಥವರು, ಒಂದು ಕಡೆ ಇಬ್ಬರು ಮೂವರು ಮಾತಾಡ್ತಾರೆ. ಮಾತಾಡುವಾಗ ಅಲ್ಲಿ ಕೂತಿರುವಂಥವರು ಸುಮಾರು 100 ಜನರು, 200 ಜನರು, 1000 ಜನರು, ಅದಕ್ಕಿಂತಲೇ ಹೆಚ್ಚಾದವರು ಇರ್ತಾರೆ. ಮಿಕ್ಕಾದವರು ಕೇಳಿಸ್ಕೊಳ್ರಿ, ದೇವ್ರ ವಾಕ್ಯನೇ ಅವರು ಮಾತಾಡ್ತಾ ಇರೋದು, ಕೇಳಿ ವಿವೇಚನೆ ಮಾಡಲಿ. 14, 30, 29 ಮತ್ತು ಮುಂದೆ ಕೂಡ ಆ ವಿಷಯ ಮುಂದುವರಿತಾ ಇದೆ. ಆದ ಕಾರಣ ಇಲ್ಲಿ ಯೋಬನು ಮಾತಾಡುವಾಗ ಬೇರೆಯವರು ಮೂವರು ಸ್ನೇಹಿತರು ವಿವೇಚಿಸಿಕೊಂಡರು, ಆದರೆ ಸಂಪೂರ್ಣ ವಿವೇಚಿಸಿಕೊಳ್ಳಲಿಲ್ಲ. ಆದರೆ ಸ್ನೇಹಿತರು ಮಾತಾಡುವಾಗ ಯೋಬನಿಗೆ ಅವ್ರಿಗಿಂತಲೂ ಹೆಚ್ಚಾಗಿ ವಿವೇಚನೆ ಇತ್ತು. ಅದಕ್ಕೆ ಅವರು ಮಾತಾಡಿದ್ದಕ್ಕೆ ಇವನು ಪ್ರತಿಕ್ರಿಯೆಯನ್ನು ಸ್ವಲ್ಪ ಹೆಚ್ಚಾಗಿ ಹೇಳ್ತಾನೆ. ಉದಾಹರಣೆಗೆ ಬಿಲ್ದಾದನು 8ನೇ ಅಧ್ಯಾಯ 1ನೇ ಅಧ್ಯಾಯ ಮಾತಾಡಿದರೆ ಯೋಬನು 9, 10 ರಿಪ್ಲೈ ಕೊಡ್ತಾನೆ ರೀ. ಸ್ವಲ್ಪ ಹೆಚ್ಚಾಗಿ ಮಾತಾಡ್ತಾನೆ, ಯಾಕಂದರೆ ಇವನಿಗೆ ವಿವೇಚನೆ ಸಿಕ್ಕಿರ್ತದೆ. ಆದುದರಿಂದ ನಾನು ದೇವರ ಮುಂದೆ, ಈಗ ಕೆಲವು ಸಾರಿ ಜನರು ಏನಾದರೂ ಆನ್ಸರ್ ಕೊಟ್ಟರೆ, ಮನುಷ್ಯರು ಆನ್ಸರ್ ಕೊಟ್ಟರೆ, ಮನುಷ್ಯರಿಗೆ ಸಂಭಾಷಣೆ ಮಾಡಿದರೆ, ಇಬ್ಬರು ವ್ಯಕ್ತಿಗಳು ಮನುಷ್ಯರು ಮಾತಾಡ್ಕೊಳ್ತಾ ಇದ್ದರೆ, ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ಉತ್ತರ ಕೊಡ್ತಿದ್ರೆ ಆ ವ್ಯಕ್ತಿ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂದರೆ ಈ ವ್ಯಕ್ತಿ ಏನು ಮಾಡಬೇಕು, ದೇವ್ರ ಹತ್ರ ಮಾತಾಡ್ಬಿಡ್ಬೇಕು. ಆ ರೀತಿ ಅನುಭವದಲ್ಲಿ ಯೋಬನ ಜೀವನದಲ್ಲಿ ಅವನು ಮಾಡ್ತಾನೆ. ಈಗ ನೋಡ್ರಿ, ಬಿಲ್ದಾದನ ಪ್ರಶ್ನೆ ಕೇಳಿದ್ದು 9ನೇ ಅಧ್ಯಾಯದಲ್ಲಿ ಬಿಲ್ದಾದನಿಗೆ ಉತ್ತರ ಕೊಟ್ಟ, ಆದರೆ 10ನೇ ಅಧ್ಯಾಯದಲ್ಲಿ ಯೋಬನೀಗ ದೇವ್ರ ಹತ್ರ ಮಾತಾಡ್ತಾನೆ. ಆದರೆ ಅದೇ ಸಂದರ್ಭದಲ್ಲಿ ಬಿಲ್ದಾದ ಹತ್ರನೂ ಮಾತಾಡ್ತಾ ಇರ್ತಾನೆ. ಅದೇ ಸಂದರ್ಭದಲ್ಲಿ ಎಲಿಫಾಜನು ಕೇಳಿಸ್ಕೊಳ್ತಾ ಇದ್ದಾನೆ, ಚೋಫರ್ನು ಕೇಳಿಸ್ಕೊಳ್ತಿದ್ದಾನೆ. ಚೋಫರ್ನು ಇನ್ನೂ ಮಾತಾಡಿಲ್ಲ, ಆದರೂ ಕೇಳಿಸ್ಕೊಳ್ತಾ ಇದ್ದಾನೆ. 7 ದಿವಸ ಆದಮೇಲೆ ಭಾಳ ಗಂಭೀರವಾದಂಥ ಒಂದು ಡಿಸ್ಕಷನ್, ಚರ್ಚೆ ನಡೀತಾ ಇದೆ. ನೋವಿನಲ್ಲಿ ಮಾತಾಡ್ತಾ ಇದ್ದಾನೆ. ಮೈಯೆಲ್ಲ ಕೆಟ್ಟ ಕುರುಗಳು ಬೇರೆ ಆಗಿಬಿಟ್ಟಿದೆ. ನಾನು ದೇವರ ಮುಂದೆ 2ನೇ ವಚನ, ನನ್ನನ್ನು ಅಪರಾಧಿ ಎಂದು ನಿರ್ಣಯಿಸಬೇಡ, ನನ್ನೊಡನೆ ಏಕೆ ವ್ಯಾಜ್ಯ ಮಾಡುತ್ತಿ ತಿಳಿಸು ಅನ್ನುವೆನು. ನಿನ್ನ ದುಷ್ಟರ ಆಲೋಚನೆಗೆ ಪ್ರಸನ್ನನಾಗಿ ನಿನ್ನ ಕೈ ಕಷ್ಟದಿಂದ ಸೃಷ್ಟಿಸಿದ್ದನ್ನು ತಿರಸ್ಕರಿಸಿ ಬಾಧಿಸುವುದು ನಿನಗೆ ಸಂತೋಷವೋ? ಇಲ್ಲ. ಆದರೂ ಕೂಡ ಆ ರೀತಿಯಾಗಿ ಮಾಡ್ತಾನೆ. ಮನುಷ್ಯರು ನೋಡುವಂತೆ ನೋಡುತ್ತೀಯಾ? ಇಲ್ಲವೇ, ದೇವರು ನೋಡಲ್ಲ. ಆದರೂ ಕೂಡ ಈ ಒಂದು ಸಮಸ್ಯೆ ಬಂದಾಗ ಅವನಿಗೆ ಒಂದು ಪ್ರಶ್ನೆಯಾಗಿ ಉಳಿತದೆ ದೇವರ ಬಗ್ಗೆ ಅನೇಕ ವಿಷಯಗಳು. ನಿನ್ನ ದಿನಗಳು ಮನುಷ್ಯನ ದಿನಗಳಷ್ಟು ಅಲ್ಪವಾಗಿವೆಯೋ? ಇಲ್ಲವೇ. ನಿನ್ನ ಸಂವತ್ಸರಗಳು ಮಾನವನ ದಿನಗಳಷ್ಟೇನೇ? ಇಲ್ಲ. ಎಲ್ಲ ಪ್ರಶ್ನೆಗೆ ಇಲ್ಲ ಅನ್ನುವಂಥದ್ದು. ನೀನು ಇಷ್ಟು ಅವಸರದಿಂದ ನನ್ನ ದೋಷವನ್ನು ಹುಡುಕಿ ನನ್ನ ಪಾಪವನ್ನು ವಿಚಾರಿಸುವುದೇಕೆ? ಯೋಬನಿಗೆ ಅನಿಸ್ತಾ ಇದೆ, ದೇವರು ನನ್ನ ಪಾಪವನ್ನು ವಿಚಾರಿಸ್ತಿದ್ದಾನೇನೋ ಎಂಬುದಾಗಿ. ಕೆಲವು ಸಾರಿ ನಮಗೆ ಹಂಗೆ ಅನ್ನಿಸ್ಬಿಡ್ತದಲ್ವ, ದೇವರು ನನ್ನ ಕೈ ಬಿಟ್ಟಿದ್ದಾನೇನೋ, ದೇವರು ನನ್ನ ಪಾಪ ಕ್ಷಮಿಸಿದ್ದಾನೋ ಏನೋ. ಹೌದು, ಒಂದು ಸಾರಿ ಹೇಳಿದೆ ಕ್ಷಮಿಸಂತ ಹೇಳ್ಬಿಟ್ಟು ಪ್ರೇಯರ್ ಮಾಡಿದೆ, ಆದರೆ ಕ್ಷಮಿಸಿದಂಥ ಒಂದು ನಿಶ್ಚಯ ನನಗಿಲ್ಲ. ಇನ್ನೊಂದು ಸಾರಿ ಹೇಳ್ತೀನಿ ಕ್ಷಮಿಸಪ್ಪ ಅಂತ, ಇನ್ನೊಂದು ಸಾರಿ ಹೇಳ್ತೀನಿ ಕ್ಷಮಿಸಪ್ಪ, ಇನ್ನೊಂದು ಸಾರಿ ಹೇಳ್ತೀನಿ. ಯಾಕೆ ದೇವರು ನನ್ನ ಪಾಪವನ್ನು ವ್ಯವಹರಿಸ್ತಿದ್ದ? ನೋಡ್ರಿ, ಆಗಿನ ಕಾಲದಲ್ಲಿ ಇನ್ನೂ ಪಾಪ ವಿಮೋಚಕನು ಇರಲಿಲ್ಲ. ಸ್ವಲ್ಪ ಮಟ್ಟಿಗೆ ಪಾಪ ಪರಿಹಾರದ ಬಗ್ಗೆ ಯೋಬನು ನಂಬಿದ್ದ. ಹೇಗೆ? ಯೋಬ 1ನೇ ಅಧ್ಯಾಯ ಮತ್ತು 5ನೇ ವಚನದಲ್ಲಿ, ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಮಕ್ಕಳು
ತನ್ನ ಮಕ್ಕಳು ಪಾಪ ಮಾಡಿರಬಹುದು ಎಂದು ಮಕ್ಕಳನ್ನು ಕರೆಸಿ ಶುದ್ಧಿಪಡಿಸಿ ಬೆಳಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಅರ್ಪಿಸ್ತಾ ಇದ್ದಾನೆ ಯೋಬನು. ಇದನ್ನು ಕ್ರಮವಾಗಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಪಾಪದ ವಿಷಯವಾಗಿ ಬಂದಾಗ ನಾನು ಅಪರಾಧಿ ಎಲ್ಲವೆಂದು ನಿನಗೆ ಗೊತ್ತಾಯ್ತಲ್ಲ. ಒಂದು ರೀತಿಯಿಂದ ಅವನಿಗೆ ಹೋರಾಟ, ನಾನು ಅಪರಾಧಿ ಅಲ್ಲ, ದೇವ್ರಿಗೆ ಗೊತ್ತು. ಆದರೂ ಕೂಡ ದೇವರು ನನ್ನನ್ನು ನ್ಯಾಯ ತೀರಿಸುವ ಹಾಗಿದೆಯಾ ಅಲ್ವಾ ಎಂಬುದಾಗಿ ಯೋಚನೆ ಮಾಡ್ತಾನೆ. ಅಂದರೆ ಹೋರಾಟ ಅವನಿಗೆ ಒಂದು ಗಲಿಬಿಲಿ ಇದೆ. 9ನೇ ವಚನದ ಪ್ರಕಾರವಾಗಿ ನಾವು ನೋಡುವಾಗ, ನೀನು ನನ್ನನ್ನು ಜೇಡಿ ಮಣ್ಣಿನಿಂದಲೋ ಎಂಬಂತೆ ರೂಪಿಸಿದೆಯಲ್ಲ. ಸೃಷ್ಟಿಕರ್ತನು ದೇವರು ಎಂಬುದಾಗಿ ಒಪ್ಪಿಕೊಂಡನು. ಕೃಪೆ ಮಾಡಿ ನೆನೆಸಿಕೋ, ನೀನು ಸೃಷ್ಟಿಕರ್ತನು, ನಾನು ಜೇಡಿ ಮಣ್ಣು, ನನ್ನನ್ನು ನೆನಪು ಮಾಡ್ಕೋ ದೇವರೇ ಎಂಬುದಾಗಿ ಹೇಳ್ತಾನೆ. ನೀನು ನನಗೆ ಜೀವವನ್ನು ಅನುಗ್ರಹಿಸಿ ಕೃಪೆ ತೋರಿಸಿದ್ದಿ. ಭಾಳ ದೊಡ್ಡ ಮಾತು, ಒಳ್ಳೆ ಮಾತಿದು. ಇನ್ನೊಂದು ಸಾರಿ ಓದ್ತೇನೆ 12ನೇ ವಚನದಲ್ಲಿ, ನೀನು ನನಗೆ ಜೀವವನ್ನು ಅನುಗ್ರಹಿಸಿ. 3ನೇ ಅಧ್ಯಾಯದಲ್ಲಿ ಏನಂತ ಹೇಳ್ದ? ನಾನು ಸತ್ತೋಗಿದ್ರೆ ಮೇಲಾಗಿರ್ತಿತ್ತು, ನಾನು ಯಾಕೆ ಬದುಕೊಂಡೆ ಎಂಬುದಾಗಿ ಹೇಳ್ತಾನೆ. ಆದರೆ ಇಲ್ಲಿ ಅಕ್ನಾಲೇಜ್ ಮಾಡ್ತಾನೆ, ಒಪ್ಕೊಳ್ತಾನೆ. ದೇವರೇ, ನನಗೆ ಪ್ರಾಣ ಕೊಟ್ಟಿದ್ದು ನೀನೆ, ಜೀವ ಕೊಟ್ಟಿದ್ದು ನೀನೆ, ಕೃಪೆ ತೋರಿಸಿದ್ದಿ ನನಗೆ, ನಿನ್ನ ಪರಾಮರಿಕೆಗೆ ನನ್ನ ಆತ್ಮವನ್ನು ಕಾಪಾಡಿದೆ. ಒಪ್ಕೊಳ್ತಾನೆ. ಈಗ ಅವನ ಥಿಯಾಲಜಿ ಕರೆಕ್ಟ್ ಆಗ್ತಾ ಇದೆ, ಅವನ ಪ್ರಾರ್ಥನೆ ಸರಿ ಆಗ್ತಾ ಇದೆ. ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು. ದೇವರ ಹತ್ರ ಮಾತಾಡ್ತಾ ಶುದ್ಧೀಕರಣ ಅವನಿಗೆ ಆಗ್ತಾ ಇದೆ. ಆದರೂ ನಿನ್ನ ಹೃದಯದಲ್ಲಿ ಇವುಗಳನ್ನು ಮರೆ ಮಾಡಿಕೊಂಡಿದ್ದಿ, ಇವು ನಿನ್ನಲ್ಲಿ ಇದ್ದೇ ಇರ್ತದೆ ಅಂತ ನನಗೆ ಗೊತ್ತು ಎಂಬುದಾಗಿ ಹೇಳ್ತಾನೆ ರೀ. ಅಯ್ಯೋ, ನಾನು ದುರ್ಮಾರ್ಗಿಯಾದರಂತೂ ನನಗೇನು ಗತಿ ಎಂಬುದಾಗಿ ಮತ್ತೆ ತನ್ನ ಪಾಪದ ಬಗ್ಗೆ ನೋಡ್ತಾನೆ, ದೇವರ ಪರಿಶುದ್ಧದ ಬಗ್ಗೆ ನೋಡ್ತಾನೆ, ತನ್ನ ಪಾಪದ ಬಗ್ಗೆ, ತನ್ನ ಹೀನ ಸ್ಥಿತಿ ಬಗ್ಗೆ. ಸ್ನೇಹಿತರು ಬೇರೆ ಅಲ್ಲಿದ್ದಾರೆ. ನನ್ನನ್ನು ಗರ್ಭದಿಂದ ಏಕೆ ಹೊರದೇಗೆದಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾನೆ. ಮತ್ತು ಆ ರೀತಿಯಾಗಿ ಹೋರಾಟದೊಂದಿಗೆ ಮುಕ್ತಾಯವಾಗ್ತದೆ. ಯೋಬನ ಒಂದು 10ನೇ ಅಧ್ಯಾಯದಲ್ಲಿ ಬಿಲ್ದಾದನಿಗೆ ಅವನ ಉತ್ತರವಾಗಿತ್ತು. ಮುಂದೆ ಏನಾಗ್ತದೆ? ಇನ್ನೊಬ್ಬ ಸ್ನೇಹಿತಿದ್ದಾನೆ, ಅವನು ಕೂಡ ಮಾತಾಡ್ತಾನೆ. ಅವನೇನು ಮಾತಾಡದೆ ನಾವು ನೋಡಲಿಕ್ಕಿದ್ದೇವೆ. ಭಾಳ ಇಂಟ್ರೆಸ್ಟಿಂಗ್ ಆಗಿ ಇರುವಂಥ ಒಂದು ವಾಕ್ಯ ಭಾಗ. ಯೋಬನ ಗ್ರಂಥ 10ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.